ಭಾಗ್ಯಲಕ್ಷ್ಮಿ ಸೀರಿಯಲ್ ಖ್ಯಾತಿಯ ಪದ್ಮಜರಾವ್ ಯಾರಿಗ್ ಗೊತ್ತಿಲ್ಲ ಹೇಳಿ. ಕುಸುಮ ಅಂತಾನೆ ಮನೆ ಮಾತಾಗಿದ್ದಾರೆ. ಮಾತೆತ್ತಿದ್ರೆ ಈ ಕುಸುಮ ಅಂದ್ರೆ ಏನು ಅಂತ ಅನ್ಕೊಂಡಿದ್ದೀರಾ? ಭಾಗ್ಯ ನನ್ನ ಸೊಸೆ ಅನ್ನೋ ಡೈಲಾಗ್ ವೀಕ್ಷಕರ ದಿಲ್ ಕದ್ದಿದೆ. ಅತ್ತೆ ಅಂದ್ರೆ ಕುಸುಮ ತರ ಇರ್ಬೇಕು, ಕುಸುಮ ತರ ಇರೋ ಅತ್ತೆಯೇ ನಮಗೆ ಸಿಗ್ಲಿ ಅಂತ ಅದೆಷ್ಟೋ ಯುವತಿಯರು ಹೇಳ್ತಾ ಇದ್ರು. ಸೀರಿಯಲ್ ನಲ್ಲಿ ಒಳ್ಳೆ ಅತ್ತೆಯಾಗಿ ಗುರುತಿಸಿಕೊಂಡಿದ್ದ ನಟಿ ಪದ್ಮಜರಾವ್ಗೆ ರಿಯಲ್ ಲೈಫ್ ನಲ್ಲಿ ವಂಚಕಿ ಅನ್ನೋ ಪಟ್ಟ ಸಿಕ್ಕಿದೆ. ಇದೀಗ ಕೇಸ್ ಒಂದರಲ್ಲಿ ಜೈಲು ಸೇರೋ ಪರಿಸ್ಥಿತಿ ಎದುರಾಗಿದೆ. ಹೌದು, ಕುಸುಮ ಅಲಿಯಾಸ್ ಪದ್ಮಜರಾವ್ಗೆ ಕೋರ್ಟ್ ಶಿಕ್ಷೆ ನೀಡಿದೆ. ಈ ಬೆನ್ನಲ್ಲೇ ಪದ್ಮಜರಾವ್ ಜೈಲು ಸೇರಿದ್ರೆ ಸೀರಿಯಲ್ ಕತೆ ಏನು ಅಂತ ಫ್ಯಾನ್ಸ್ ತಲೆ ಕೆಡಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ಪದ್ಮಜರಾವ್ಗೆ ಕೋರ್ಟ್ ಶಿಕ್ಷೆ ನೀಡಿದ್ದು ಯಾಕೆ, ಏನು ಕೇಸ್, ಸೀರಿಯಲ್ಗೆ ಪದ್ಮಜರಾವ್ ಗುಡ್ ಬೈ ಹೇಳ್ತಾರಾ? ಇವೆಲ್ಲದರ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅತ್ತೆ ಅಂದ ಕೂಡಲೇ ಎಲ್ಲರಲ್ಲೂ ತಟ್ಟಂತ ನೆನಪಾಗೋದೆ ಘಟವಾಣಿ ಅತ್ತೆಯ ಕ್ಯಾರೆಕ್ಟರ್. ಹಲವಾರು ಧಾರಾವಾಹಿಗಳಲ್ಲಿ ಅತ್ತೆಯರನ್ನ ಬಿಂಬಿಸಿರೋದೆ ನೆಗೆಟಿವ್ ಆಗಿ. ಆದ್ರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಸೊಸೆ ಭಾಗ್ಯ ಪಾಲಿಗೆ ಕುಸುಮ ದೇವರು ಇದ್ದ ಹಾಗೆ. ಭಾಗ್ಯಗೆ ಸದಾ ಒಳ್ಳೆಯದನ್ನೇ ಬಯಸುವ ಅತ್ತೆ ಕುಸುಮ. ಸೀರಿಯಲ್ ನಲ್ಲಿ ಈ ಪಾತ್ರಕ್ಕೆ ಸಿಕ್ಕಾಪಟ್ಟೆ ವೇಟೇಜ್ ಇತ್ತು. ಭಾಗ್ಯಗಿಂತಲೂ ಕುಸುಮ ಪಾತ್ರ ಸಿಕ್ಕಾಪಟ್ಟೆ ಹೈಲೈಟ್ ಆಗಿತ್ತು. ಇದ್ರೆ ಇಂಥ ಅತ್ತೆ ಇರಬೇಕು ಅನ್ನೋ ತರ ಎಲ್ಲರಿಗೂ ಮಾದರಿಯಾಗಿತ್ತು ಈ ಪಾತ್ರ. ಸೀರಿಯಲ್ ನಲ್ಲಿ ಅತ್ತೆ ಪಾತ್ರದ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದ ನಟಿ ಪದ್ಮಜರಾವ್ ರಿಯಲ್ ಲೈಫ್ ನಲ್ಲಿ ವಂಚನೆ ಎಸಗಿದ್ದಾರೆ ಅನ್ನೋ ಆರೋಪ ಹೊತ್ತಿದ್ದಾರೆ. ನಟಿ ಪದ್ಮಜರಾವ್ ಪ್ರಕರಣವೊಂದರಲ್ಲಿ ಸಿಲುಕಿಕೊಂಡಿದ್ದು ಇದೀಗ ಕೋರ್ಟ್ ಶಿಕ್ಷೆ ವಿಧಿಸಿದೆ. 4 ವರ್ಷಗಳ ಹಿಂದೆ ಹಣ ವಂಚನೆ ಆರೋಪದಲ್ಲಿ ನಟಿ ಪದ್ಮಜರಾವ್ ಅವರ ಹೆಸರು ಕೇಳಿ ಬಂದಿತ್ತು. ಈಗ ಈ ಪ್ರಕರಣದ ತೀರ್ಪು ಹೊರಬಿದ್ದಿದೆ. 40 ಲಕ್ಷ ರೂಪಾಯಿಗಳ ಚೆಕ್ ಬೌನ್ಸ್ ಮಾಡಿ ವಂಚಿಸಿದ ಪ್ರಕರಣದಲ್ಲಿ ನಟಿ ಪದ್ಮಜರಾವ್ ದೋಷಿ ಎಂದು ತೀರ್ಪು ನೀಡಿರುವ ನ್ಯಾಯಾಲಯ 3 ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ. ಅಷ್ಟಕ್ಕೂ ಪದ್ಮಜರಾವ್ ವಿರುದ್ಧ ಕೇಳಿ ಬಂದಿರೋ ವಂಚನೆ ಪ್ರಕರಣ ಏನು ಅನ್ನೋದನ್ನ ಹೇಳ್ತೇನೆ. 2022ರಲ್ಲಿ ಪದ್ಮಜರಾವ್ ತುಳು ಸಿನಿಮಾ ನಿರ್ದೇಶಕ ಮತ್ತು ನಟ ವೀರೇಂದ್ರ ಶೆಟ್ಟಿ ಒಡೆತನದ ವೀರು ಟಾಕೀಸ್ ನಿರ್ಮಾಣ ಸಂಸ್ಥೆಯಿಂದ ಹಂತ ಹಂತವಾಗಿ 40 ಲಕ್ಷ ರೂಪಾಯಿಗಳನ್ನ ಸಾಲವಾಗಿ ಪಡೆದಿದ್ರು. ಕೆಲ ಸಮಯದ ನಂತರ ಕೊಟ್ಟ ಹಣವನ್ನ ಈ ಸಂಸ್ಥೆ ವಾಪಸ್ ಕೇಳಿದೆ. ಆದ್ರೆ ಎಷ್ಟು ಬಾರಿ ಕೇಳಿದ್ರು ಹಣವನ್ನ ವಂಚಿಸ್ತಾ ಬಂದಿದ್ರು. ಕೊನೆಗೂ ಒತ್ತಡಕ್ಕೆ ಮಣಿದು ಪದ್ಮಜರಾವ್ ವೀರು ಟಾಕೀಸ್ ಹೆಸರಲ್ಲಿ ತನ್ನ ಬ್ಯಾಂಕ್ ಖಾತೆ ಚೆಕ್ ನೀಡಿದ್ರು. ಆದ್ರೆ ಖಾತೆಯಲ್ಲಿ ದುಡ್ಡಿರ್ಲಿಲ್ಲ. ಹೀಗಾಗಿ ಆ ಚೆಕ್ ಬೌನ್ಸ್ ಆಗಿತ್ತು. ಹೀಗಾಗಿ ವೀರೇಂದ್ರ ಶೆಟ್ಟಿ ಪದ್ಮಜರಾವ್ ವಿರುದ್ಧ ಮಂಗಳೂರಿನ JMFC 8ನೇ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿದ್ರು. ಆದ್ರೆ ಕೋರ್ಟ್ ಎಷ್ಟು ಬಾರಿ ಸಮನ್ಸ್ ಕಳಿಸಿದ್ರು ಕೂಡ ಪದ್ಮಜರಾವ್ ಮಂಗಳೂರಿನ ನ್ಯಾಯಾಲಯಕ್ಕೆ ಹಾಜರಾಗೇ ಇಲ್ಲ. ಬೇರೆ ದಾರಿ ಕಾಣದ ನ್ಯಾಯಾಲಯ ಪದ್ಮಜರಾವ್ ವಿರುದ್ಧ ಜಾಮೀನು ರಹಿತ ವಾರಂಟ್ ಹೊರಡಿಸಿ ಆಕೆಯನ್ನು ಬಂಧಿಸಿ ತರುವಂತೆ ಬೆಂಗಳೂರಿನ ತಲಘಟ್ಟಪುರದ ಪೊಲೀಸರಿಗೆ ಆದೇಶ ನೀಡಿತ್ತು. ಆದ್ರೆ ಪೊಲೀಸರು ಆಕೆಯನ್ನು ಬಂಧಿಸಲು ವಾಜರಹಳ್ಳಿಯ ಮನೆಗೆ ತಲುಪುವಷ್ಟರಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡಿದ್ದ ಪದ್ಮಜರಾವ್ ಮರುದಿನ ಬೆಳಗ್ಗೆ ಮಂಗಳೂರು ನ್ಯಾಯಾಲಯದಲ್ಲಿ ಶರಣಾಗಿದ್ರು. ವಿಚಾರಣೆಗೆ ಹಾಜರಾಗಿ ಆಕೆ ಬೇರೆಯದ್ದೇ ರೀತಿಯ ಹೇಳಿಕೆ ನೀಡಿದ್ರು. ನಾನು ಸಾಲವನ್ನೇ ಪಡೆದಿಲ್ಲ ಎಂದಿದ್ದ ಅವರು ಚೆಕ್ ನೀಡಿದ ವಿಚಾರವನ್ನ ಅಲ್ಲಗೆಳೆದಿದ್ರು. ಜೊತೆಗೆ ನನ್ನ ಚೆಕ್ನ ಕದ್ದು ಸಹಿ ನಕಲು ಮಾಡಿದ ಆರೋಪವನ್ನ ಪದ್ಮಜರಾವ್ ಮಾಡಿದ್ರು. ಅಲ್ಲಿಂದ ಜಾಮೀನು ಪಡೆದ ಬಳಿಕ ನ್ಯಾಯಾಲಯದಲ್ಲಿ ಪ್ರಕರಣ ಮುಂದುವರಿದಿತ್ತು. ಇಷ್ಟೆಲ್ಲ ಆರೋಪ ಮಾಡಿದ ಪದ್ಮಜರಾವ್ ಇದಕ್ಕೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ಸಾಕ್ಷಿಗಳನ್ನ ಒದಗಿಸುವಲ್ಲಿ ಫೇಲ್ ಆಗಿದ್ದಾರೆ. ಇದೀಗ 4 ವರ್ಷಗಳ ಹಿಂದಿನ ಪ್ರಕರಣದ ತೀರ್ಪು ಹೊರಬಿದ್ದಿದೆ. ಈ ಪ್ರಕರಣದಲ್ಲಿ ಪದ್ಮಜರಾವ್ ಅಪರಾಧಿ ಅಂತ ಕೋರ್ಟ್ ಘೋಷಣೆ ಮಾಡಿದೆ. ಅಷ್ಟಲ್ಲದೆ 40,17,000 ರೂಪಾಯಿಗಳನ್ನ ದೂರುದಾರ ವೀರೇಂದ್ರ ಶೆಟ್ಟಿ ಅವರಿಗೆ ಹಾಗೂ 3,000 ರೂಪಾಯಿ ದಂಡ ಪಾವತಿಸುವಂತೆ ಆದೇಶ ನೀಡಿದೆ. ಇದೀಗ ನಟಿ ಪದ್ಮಜರಾವ್ ಒಟ್ಟು 40,20,000 ರೂಪಾಯಿಯನ್ನ ಪಾವತಿಸಬೇಕು. ಒಂದ್ ವೇಳೆ ಪದ್ಮಜರಾವ್ ಈ ಹಣವನ್ನ ಪಾವತಿಸದಿದ್ರೆ 3 ತಿಂಗಳ ಜೈಲು ಶಿಕ್ಷೆಯನ್ನ ಕೂಡ ಕೋರ್ಟ್ ವಿಧಿಸಿದೆ. ನಟಿ ಪದ್ಮಜರಾವ್ ಸ್ಯಾಂಡಲ್ವುಡ್ ನಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ದಾರೆ. ಹಿಟ್ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಅನೇಕ ಸೀರಿಯಲ್ ನಲ್ಲೂ ಕೂಡ ನಟಿಸಿದ್ದಾರೆ. ಸದ್ಯ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲೂ ಕುಸುಮ ಪಾತ್ರದ ಮೂಲಕ ಗಮನ ಸೆಳೆದಿದ್ದಾರೆ. ಭಾಗ್ಯ ಪಾತ್ರಕ್ಕಿಂತಲೂ ಕುಸುಮ ಪಾತ್ರ ಹೆಚ್ಚು ಹೈಲೈಟ್ ಆಗಿದೆ. ಇದೀಗ ಈ ನಟಿ ಜೈಲಿಗೆ ಹೋಗುವ ಸಂದರ್ಭ ಎದುರಾಗಿದೆ. ಒಂದ್ ವೇಳೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಪದ್ಮಜರಾವ್ ಜೈಲು ಪಾಲಾದ್ರೆ ಅವರ ನಟನೆಯ ಪ್ರಾಜೆಕ್ಟ್ಗಳ ಕತೆ ಏನು? ನಿರ್ದೇಶಕರು ಸೀರಿಯಲ್ ನಲ್ಲಿ ಟ್ವಿಸ್ಟ್ ಕೊಟ್ಟು ಕುಸುಮ ಪಾತ್ರವನ್ನ ಎಂಡ್ ಮಾಡಬಹುದಾ ಅಥವಾ ಹೊಸ ನಟಿಯನ್ನ ಆಯ್ಕೆ ಮಾಡಬಹುದಾ ಅನ್ನೋದೇ ಸದ್ಯಕ್ಕೆ ಅನೇಕರಿಗೆ ಕಾಡ್ತಿರುವ ಪ್ರಶ್ನೆ. ನಮಸ್ಕಾರ.